ಚೆನ್ನಾಗಿದೆ. ಸ್ವಲ್ಪ ಒಳಗೆ ಹೋಗಿ ಸ್ವಲ್ಪ ಸೈಡ್ ಬನ್ನಿ. ಡಯಾಲಿಸಿಸ್ ಪೇಷಂಟ್ ಡಯಾಲಿಸಿಸ್ ಎರಡು ಮೂರು ಇಷ್ಟು ಜನ ಸರ್, ಬರೇ ಲೇಡೀಸೇ ಸರ್. 2 ಕೌಂಟ್ರ್ ಮಾಡಿ ಬೇಗ ಮಾಡಬೇಕು. ಇಷ್ಟು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವಾಗ ಆಗುತ್ತೆ? ಆಫೀಸರ್ ಇನ್ಚಾರ್ಜ್ ಹಾಸ್ಪಿಟ್ಲ್ ಇನ್ಚಾರ್ಜ್ ಯಾರು ಬರ್ರಿ? ಇನ್ಚಾರ್ಜ್ ಇಷ್ಟು ಜನ ಹೆಣ್ಮಕ್ಳು ಸಾಯ್ತಾ ಇದಾರೆ. ಒಬ್ಬೊಬ್ರು ಇನ್ನೊಬ್ರು ನೀಡಕ್ಕಾಗಲ್ವಾ? ಅದು ವಿಚಾರ ಮಾಡ್ತಾ ಹೆಣ್ಮಕ್ಳು ಎಷ್ಟು ಜನ ನಿಂತಿದ್ದಾರೆ? 2-3 ಕೌಂಟ್ರ್ ಮಾಡಿದ್ರೆ ಬೇಗ ಆಗುತ್ತೆ. 2 ಕೌಂಟ್ರ್ ಮಾಡ್ರಿ. ಇನ್ನೊಂದು ಕಂಪ್ಯೂಟರ್ ಇಲ್ವಾ ನಿಮ್ಮಲ್ಲಿ? ಇನ್ನೊಂದು ಕೌಂಟ್ರ್ ಮಾಡ್ರಿ ಫಸ್ಟ್ ಇಮಿಡಿಯೇಟ್ ಆಗಿ. ನೀವೇ ಮೇಡಮ್ ಎಷ್ಟೊತ್ತಾಗಿ ಬಂದು ನೋಡಿ ಸರ್, ಇಂಥ ವಯಸ್ಸಾದವರೆಲ್ಲ ಎಷ್ಟೊತ್ತಾಗಿ कितना टाइम हुआ मैं आपको? कितना टाइम से बोलो सब बोलो. कितना टाइम अम्मा? ಸರ್ 10 ಗಂಟೆಯಿಂದ ಇದ್ದಾರೆ. ಹನ್ನೆರಡು ಗಂಟೆ 2 ಅವರ್ ನಿಲ್ಸಿದಾರೆ. ಇಮ್ಮಿಡಿಯೇಟ್ ಒಂದು ಕಂಪ್ಯೂಟರ್ ಆ ಕಡೆ ನೋಡ್ಬೇಕು. ನೀವು ಪುನಃ ಅರೇಂಜ್ ಮಾಡಿರಿ ಅಂತ ಮಾಡ್ತೀರಿ. ಗಂಡು ಮಕ್ಕಳು ಹೇಳಿದ್ದೀರಾ? ಇದು ಹೆಣ್ಮಕ್ಳು ಆಯ್ತು. ಗಂಡು ಮಕ್ಕಳು ಆಯ್ತು ಅದು ಖಾಲಿ ಅಲ್ಲೇ ಇದೆಯಾ ಕಮ್ಮಿ. ಪಾಠ ಮಾಡೋಣ ಆರಾಮಾಗಿ ಕೂರ್ತಾರೆ. ಹೋಗಿ ಎಷ್ಟು ಜನ ನರ್ಸ್ಬಿಟ್ಟಿದ್ದಾರೆ? ಚೆಕ್ ಮಾಡ್ತಿದ್ದೀರಪ್ಪ? ಯಾವ್ದಾರು ಸಿಕ್ಕಿದೆಯಾ? ಎಷ್ಟು ಜನ ಡಾಕ್ಟರ್ಗಳಿದ್ದಾರೆ ಇವತ್ತು? ಎಷ್ಟು ಜನ ಇದ್ದೀರಿ? ಹಾಸ್ಪಿಟಲ್ ಬೋರ್ಡ್ ಆಗ್ತದೆ. ಎಷ್ಟು ಜನ ನರ್ಸ್ಗಳಿದ್ದಾರೆ? 35 ಸರ್. ಇಲ್ಲಿ ವೀಲ್ ಚೇರ್ ತಳ್ಕೊಳಕ್ಕೆ ಯಾರು ಇಲ್ವಾ? ನಿಮ್ಮ ನರ್ಸ್ಗಳು ಯಾರಿದ್ದಾರೆ? ವೀಲ್ ಚೇರ್ ಎಲ್ಲಿದೆ? ಎಷ್ಟಿದೆ? ಎಷ್ಟಿದೆ? ಹಾಂ, ಒಬ್ಬ ತೊಳ್ಬೇಕಾರೆ ಯಾರು ಬಂದರೆ ಆ MR ಇಟ್ಕೊಂಬರ್ತಾರೆ. ವಯಸ್ಸಾದ ಹೆಣ್ಣು ಡಯಾಲಿಸಿಸ್ ಪೇಷಂಟ್ ಇಟ್ಕೊಂಡ್ಬರ್ತಿದ್ದಾರೆ. ನಮಗೆ ಗೊತ್ತಿಲ್ಲ. ನಾನು ಡಬ್ಬ ಥರ ಇಟ್ಕೊಂಡಿಲ್ವಾ? ಎಲ್ಲ ಕಸಾಕ್ತಕ್ಕೆ ಹಾಕೊಂಡಿದ್ಯಾ? ಕೈಯಲ್ಲಿ ಇಟ್ಕೊಳ್ಳೋದು ಇಟ್ಟಿಲ್ವಾ? ಏನು ಗೊತ್ತಾಗುತ್ತೆ ಇದು ಒಂದು ಎಕ್ಸ್ಪೈರಿ ಎಷ್ಟಿದೆ? ಸ್ವಲ್ಪ ಜಾಗ ಬಿಡಿ. ಅವ್ರು ಕೊಡಿ, ಅವ್ರು ಮಾತಾಡೋರೆ ಕರ್ಕೊಂಡು. ಇದೇನು ನೀವು ಒಳ್ಳೆ ಇದ್ರಲ್ಲಿ ಹಾಕ್ತಕ್ಕೆ ಹಾಕ್ಕೊಂಡಿದ್ದೀರಿ, ಡಬ್ಬದಲ್ಲಿ ಹಾಕ್ಕೊಂಡಂಗೆ. ಅದಕ್ಕೆ ಮುಚ್ಚಿಲ್ಲ ಇಲ್ಲ, ಏನೂ ಇಲ್ಲ. ಈ ಮಂತ್ ಇನ್ನ ಟೈಮ್ ಇದೆಯಲ್ಲ? ಡೈಲಿ ಇಷ್ಟು ಕೊಡ್ತೀರಾ? ಟೈಮ್ ಇದ್ರೆ ಬೇಡ. ಇವೆಲ್ಲ ಡೈಲಿ ಇಷ್ಟಿಷ್ಟು. ಇವತ್ತು ಎಷ್ಟು ಜನ ಬರ್ತಾರೆ? ಇದು ಈ ಮಂತಲ್ಲಿ ಇದೆ ಸರ್. ಇನ್ನು ಟೈಮ್ ಇದೆ ಸರ್. ಈ ಮಂತಲ್ಲಿ ಇದೆ. ಎಷ್ಟು ಜನ ಬರ್ತಾರೆ? 500 to 600 ಪೇಷಂಟ್ಸ್ ಪರ್ ಡೇ. ಎಕ್ಸ್ಪೈರಿ 4 of 25. 4 ಅಂದರೆ ಇದೆ ನಾಳೆಗೆ. ಈ ಮಂತ್ ಎಂಡ್ ಆಗುತ್ತೆ. ಈ ಮಂತ್ ಹಂಗಾದ್ರೆ ಎಕ್ಸ್ಪೈರಿ ಕೊಡ್ತೀರಾ? ಅವ್ರು ಹೆಂಗೆ ಗೊತ್ತಾಗುತ್ತೆ? ಇಷ್ಟೊಂದು ತಿಂತಾ ಇರ್ತಾರೆ. ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡಿ. ನೀವು ಪ್ರೆಸ್ನಲ್ಲಿ ಸ್ವಲ್ಪ ಹೋಗಿ ಹಾಗೆ. ಹೆಣ್ಮಕ್ಳು ತಗೊಳಕ್ ಬಿಡ್ರಿ. ನೀವು ಅರ್ಥ ಬರಬೇಡಿ. ಆ ಮಾತ್ರ ತಗೊಳಕ್ ಬಿಟ್ಬಿಡಿ ಪಾಪ. ಹಾಗೆ ಪ್ರೇಮ 15 ವರ್ಷ ಇದ್ದಾರಂತೆ. ಫಾರ್ಮಸಿ 14 years. ಮಾತಾಡ ಜಾಗ ಬಿಡಿ. ಅವ್ರು ಮಾತಾಡೋದು ನಾನು ಇನ್ಚಾರ್ಜ್ ಏನು ಸರ್? ಬನ್ನಿ. ಒಂದು ಎನ್ವಲಪ್ ಕೊಡಲ್ವಾ? ಟ್ಯಾಬ್ಲೆಟ್ಸ್ ಹಾಕ್ಕೊಡಕ್ಕೆ
ಕೈಯಲ್ಲಿ ಕೊಟ್ಟು ಜನಗಳಿಗೆ ಒಂದು ಕವರ್ ಹಾಕ್ಬಿಟ್ಟು ಏನಾಗ್ಬಿಡುತ್ತೆ ಅವ್ರು ಇಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಮತ್ತೆ ಬ್ರೌನ್ ಕವರ್ ಮಾಡೋಕ್ಕೆ ಎಷ್ಟು ಕೋಟಿ ಆಗುತ್ತೆ ಸರ್? ಕವರ್ ಮಾಡಿಕೊಡಿ. ಅವ್ರು ಯಾರು NGO ಓಡಾಡೋದು ಮಾಡ್ಕೊಡ್ತಾರೆ. ಲಾಸ್ಟ್ ಟೈಮ್ ಮಾಡಿದ್ವಿ ಸರ್ ನಾವು, ಒಂದು ವರ್ಷ ಬಂತು, ಇವರೇ ಕೇಳಿಲ್ವಲ್ಲ, ಅವ್ರು ಕೇಳಿದ್ರೆ ಕೊಡ್ತಾರೆ, ಯಾರು ಕೇಳಿಲ್ಲ, ಅವ್ರನ್ನ ಕೊಡ್ತಾರೆ. ಇವಾಗ ಇಮಿಡಿಯೇಟ್ ಆಗಿ ನಿಮ್ಮಲ್ಲಿ ದುಡ್ಡಿಲ್ವಾ? ಅರ್ಥ ಆಗ್ತಾ ಇಲ್ಲ. ಯಾರು ಕನ್ವೆ ಮಾಡ್ಬೇಕು ನೀವು? DHO DHO ಕರೀರಿ, ಫೋನ್ ಮಾಡಿ. ಶ್ರೀನಿವಾಸ್ ಅಂತ ಇಲ್ಲಿ DHO ಯಾರು? ಮೇಡಮ್ ಇದು ತಗೊಂಡೋಗ್ತೀರಾ? ಒಂದು ಕವರ್ ಹಾಕೊಡಕ್ಕಾಗಲ್ವಾ? ಏನು ಕೆಲಸ DHO ಮಾಡ್ತೀರಿ ನೀವು? ಎಷ್ಟು ಕೋಟಿ ಆಗುತ್ತೆ ಕವರ್ ಮಾಡೋಕ್ಕೆ? ಅರ್ಥ ಆಗುತ್ತೆ ನಿಮಗೆ? ಆಕೆ ಜನ ಕೈಯಲ್ಲಿ ಗೆಲ್ಲಿಸಿರ್ತಾರೆ, ಹಂಗೆ ಹಾಕ್ತಾರೆ, ಅರ್ಥ ತಿಂತಾರೆ. ಹೆಂಗೆ ಮಾಡಬೇಕು? ಪ್ರಾಬ್ಲಮ್ ನೀನೇನು ಹೇಳಿದ್ಯಾ? ಈ ಥರ ಕವರ್ ಕೊಡ್ಬೇಕು, ಎಲ್ಲೆಲ್ಲಿದೆ ತೋರಿಸು, ಕೊಡು, ಲೆಟ್ರ್ ಕೊಡು. ಯಾರು ಡೈರೆಕ್ಷನ್ ಕೊಟ್ಟಿದ್ಯಾ? ಯಾರು ಹಾಂ, ಯಾಕೆ ಮಾಡಿಲ್ಲ? ಏನು ಆಕ್ಷನ್ ತಗೊಂಡಿದ್ದಾರೆ ಇದ್ಮೇಲೆ? ಓಪನ್ ಕೊಡ್ತಾ ಇದಾರೆ. ನೀವು 14 ವರ್ಷ ಇಲ್ಲೇ ಇದ್ದಾರೆ ಅವರು, ಅವ್ರಿಗೆ ಬೇಸಿಕ್ ಗೊತ್ತೇ ಇಲ್ಲ. 14 ವರ್ಷ ಇದ್ದೀನಿ ನಾನು, 40 ವರ್ಷ ಅವರು ಇಲ್ಲೇ ಇದ್ದಾರೆ ಸರ್. ಇರಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಇದೆಲ್ಲ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಗಲೀಜು ಆಗಲ್ವಾ? ಏನಮ್ಮ ಮಾತ್ರ ಕೊಡೋಕ್ಕೆ ನಿಮ್ಗೆ ಏನಾಗುತ್ತೆ? ಎಷ್ಟು ವರ್ಷ ಆಗಿದೆ ಹಾಕಿ. ಏನು ಮಾತ್ರ ಇದು? ಗುರುತಿಸ್ತಿದೆಯಾ? ಇದಕ್ಕೆ ಯೂಸ್ ಮಾಡೋದಮ್ಮ? ಬೆಟ್ಟಾಲ ಕೊಡ್ತಾ ಇದ್ದೀರಾ? ಸುಮಾರು ಮೆಡಿಸಿನ್ಸ್ ಇಲ್ಲ ಸರ್, ಸ್ಕಿನ್ದು DTCs ಬಂದರೆ ಸುಮಾರು ಮೆಡಿಸಿನ್ಸ್ ಇಲ್ಲ, ಗೌರ್ಮೆಂಟ್ ಸಪ್ಲೈ ಇಲ್ಲ ಅಂತ ಹೇಳಿ ಎಲ್ಲ ಪ್ರೈವೇಟ್ ಜಾಸ್ತಿ ನೋಡಿ ಅದೆಲ್ಲ ನೋಡಿದ್ರು ಟೈಲೆಟ್ ನೋಡಿ ಇವರು ಹೆಲ್ತ್ ಲೇಡಿ ಎಲ್ಲ ಇದು ಎಕ್ಸ್ಪೈರ್ ಆಗಿದೆ, May 24 ಬಂದ್ಬಿಟ್ಟು ನೋಡಬೇಕು. ನೀವು ನೋಡಲ್ಲ? ಇದೆಲ್ಲ 26 ಇದು ನೋಡಿಲ್ಲ. ಪ್ರೇಮ ನೋಡಿಲ್ಲ. ಪ್ರೇಮ ನೋಡೋಕ್ಕೆ ಇಷ್ಟ ಇಲ್ಲ. 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಗೊತ್ತಿದೆ. ನಮ್ಮನೆ ತಗೊಂಡಿದ್ದೀರ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಇದು ಪಬ್ಲಿಕ್ ಪ್ರಾಪರ್ಟಿ ಇದೆಲ್ಲ ನಷ್ಟು ಮಾಡ್ಬೇಕು ಎಲ್ಲರೂ ನಾವು. ಇದು ಸ್ವಲ್ಪ ಹೈದು ತಾಲೂಕು PHO ನಾನು ಹೇಳಿದ್ದೀನಿ ಮೇಡಮ್, ನೀವು ಹೇಳೋದು ಎಕ್ಸ್ಪೈರಿ ಮಾತುಗಳು ಮಾಡಕ್ಕ ಒಂದು ಟೈಮ್ ಊಟ ಮರಿ ಇನ್ಸ್ಪೆಕ್ಟರ್ ನಂಬರ್ ಇದೆಯಾ ಸತೀಶ್? ಇದು ಫೋನ್ ಮಾಡ್ತೀನಿ. ಹೆಸರು ಅವೆಲ್ಲ ಈಗ ಅರ್ಜೆಂಟ್ ಇಲ್ಲಿ ಹಾಸ್ಪಿಟ್ಲಿಗೆ ಬನ್ನಿ. ಹಾಸ್ಪಿಟ್ಲಲ್ಲಿ ಎಕ್ಸ್ಪೈರ್ ಆಗಿರೋ ಇದಿದೆ, ಇದಿದೆ. ಹೋಗಿದೆ ಸರ್. ಏನಾಗಿದೆ ಮಾತ್ರ
ಜಾಗ ಬಿಡಿ ಅವ್ರಿಗೆ ಒಂದ್ ಕಡೆ ಇನ್ನೊಂದು ಸೈಡ್ ಎಷ್ಟು ಸಲ ಅಲ್ಲಿ ಬೇಕು ಯಾರೋ ಒಬ್ರು ಇಲ್ಲಂತಲ್ಲ ಹಂಗಂತಲ್ಲ ಎಷ್ಟು ಬಂದಿಲ್ಲ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದಿರೋ ಮಾನ್ಯಂಗೆ ಆಗ್ತದೆ 10th year ಆಲ್ ಸ್ಕಿನ್ ರಿಲೇಟೆಡ್ ಮೆಡಿಸಿನ್ಸ್ ಆರ್ ಎಕ್ಸ್ಪೈರ್ಡ್ ನೋಡಿಲ್ವಾ ನೀವು ನಾನು ಇವಾಗ ಇಟ್ಕೊಂಡು ಬಂದೆ ಎಲ್ಲ ಫೋಟೋ ಹೊಡ್ಕೊಂಡು ಬಂದಿದ್ದೀನಿ ನೋಡೇ ಅಲ್ವಾ ತಾವು ಹೋಗಲ್ವ ಕಡೆಗೆ ಹೋಗಲ್ಲ ಹೋಗ ಅವ್ರ ಸಂಬಂಧ ಇವಾಗ ಹಿಡ್ದಿದ್ದೀವಿ ನಾವು ಕೇಳ್ತಾರ ಫ್ರೀ ಮಾಡ್ತಾರ ಯೂನಿಫಾರ್ಮ್ ಸರ್ ಎಷ್ಟು ಜನ ಅಪಾಯಿಂಟ್ ಆಗಿದೆ 1 ಮಂತ್ ಅಲ್ಲಿ ಯಾವ ಥರ ಇದೆಯಾ ಏನೋ ಬ್ಲಡ್ ಬಿದ್ದಿತ್ತು ವಾಶ್ ಮಾಡಿ ಹಾಕೋಬೇಕು ಅವಮಾನ ನಿಮಗೆ ನೀವು ನೋಬಡಿ ರೆಕಗ್ನೈಸ್ ಯು ಆಸ್ ಅ ಡಾಕ್ಟರ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಇನ್ನೂ 1 ತಿಂಗಳಾಗಿಲ್ಲ ನೀವು ಬಂದು ಡಾಕ್ಟ್ರೆ ಏನು ನಿಮ್ಮ ಹೆಸರು ಕಿಶನ್ ಯಾವೂರು ಏನು ಈ ಥರ ಬಂದ್ರೆ ಹೆಂಗೆ ಮಾಡ್ಬೇಕು ನಾವು ನಮ್ಮನ್ನು ಸರ್ ಇಲ್ಲ ಒಂದು ಬ್ಲಡ್ ಬಿದ್ದಿತ್ತು ಅಂತ ಓಕೆ ಅಡ್ಡು ಐ ವಾಂಟ್ ಟು ನೋ ಶೀಟ್ ಅಡ್ವೈಸಸ್ ತೋರಿಸಿ ಅಂದಿದ್ದಲ್ಲ ಬ್ಲಡ್ ನೋಡ್ತೀನಿ ಬಿದ್ದಿರೋದು ಸುಳ್ಳು ಹಾಕಿ ಹೇಳ್ತಿದ್ವಿ ಸರ್ ಇಲ್ಲ ಅದಕ್ಕೆ ವಾಶ್ ಹಾಕಿ ಎಲ್ಲಿದೆ ಅದು ವಾಶ್ ಹಾಕಿರೋದು ನಾನು ತರಕ್ಕಾಗಿಲ್ಲ ಸರ್ ಐ ಡೂ ಇಟ್ ಸರ್ ಗೆಟ್ ಇಟ್ ಎಲ್ಲಿ ವಾಸ್ ಹಾಕಿದ ಸರ್ ಮನೆ ಒಂದೇ ಇರುತ್ತಾ ಸರ್ ಎರಡು ಇಟ್ಕೊಳ್ಳಲ್ವಾ ಐ ಡೂ ಇಟ್ ಯು ಆರ್ ಅ ಸರ್ ಪ್ರೊಫೆಷನಲ್ ಡಾಕ್ಟರ್ I'll get it. ಯು ಶುಡ್ ಬಿ ಪ್ರೊಫೆಷನಲ್ ಶೋರ್ ಸರ್ ಐ ಗೆಟ್ ಇಟ್ ಇಂಥವ್ರು ನೀವು ನೋಡೋದಿಲ್ಲ ನಿಮ್ಗೆ ಎಷ್ಟು ಕೊಟ್ಟಿದ್ದೀರಿ ನೀವು ಒಂದಾ ಎರಡಿದ ಒಂದೇ ವಾಶ್ ಮಾಡಿ ಮುಂದಿರ್ಬೇಕಲ್ಲ ಎಲ್ಲ ಇನ್ನೊಂದು ಸರ್ ಐ ಗೆಟ್ ಇಟ್ ಐ ಗೆಟ್ ಇಟ್ ಫ್ರಮ್ ಟುಮಾರೋ ಐ ಡಿಡ್ಂಟ್ ನೋ ಸರ್ ಸುಳ್ಳು ಹೇಳ್ಬೇಡಿ ಇಲ್ಲ ಇಲ್ಲ ತಂದಿಲ್ಲ ಅಂತೇಳಿ ಐ ಗೆಟ್ ಇಟ್ ಫ್ರಮ್ ತಂದಿಲ್ಲ ಟುಮಾರೋ ಸರ್ ರೇ ಒಂದು ಬ್ಲಡ್ ಆಯ್ತು ಇನ್ನೊಂದೇನಾಯ್ತು ಸರ್ ಒಂದೇ ಅವ್ರಿಗೆ ಇದ್ದಿದ್ದು ಹೋಗಿದ್ಯಾ? ಇಲ್ಲ ಇಲ್ಲ ಸರ್ ಒಂದೇ ಇಲ್ಲಿ ಇದ್ದಿದ್ದು ಇಬ್ಬರು ಎರಡು ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಐ ಗೆಟ್ ಇಟ್ ಫ್ರಮ್ ಸಾರಿ ಡೋಂಟ್ ತಂದಿಲ್ಲ ಲೈಫ್ ಮಿಸ್ಟರ್ ಡಾಕ್ಟರ್ ತಪ್ಪಾಗಿದೆ ನಾನು ತಂದಿಲ್ಲ ಬರ್ತೋಗಿ ನಾಳೆ ಹಾಕ್ಕೊತೀನಿ ಸರ್ ಇಲ್ಲ ಯು ಶುಡ್ ಶೋ ಯುವರ್ ಡಾಕ್ಟರ್ actually it happened sir that's the reason I'll get it from ಈ ಸೆಟಾಸ್ಕೋಪ್ ತೆಗೆದ್ರೆ ನಿಮ್ಮ ಡಾಕ್ಟರ್ ಯಾರು ಹೇಳೋದಿಲ್ಲ ಜೀನ್ಸ್ ಪ್ಯಾಂಟ್ ಶರ್ಟ್ ನೋಡಿದ್ರೆ ಗಡ್ಡ ಹೊರಬಿಟ್ಟು ಬೇರೆ ಥರ ತಿಳ್ಕೊತಾರೆ ತುಂಬ ತೊಂದರೆ ಮಾಡ್ತಾರೆ ಭಾರಿ ತೊಂದರೆ ಮಾಡ್ತಾರೆ ನಾನು ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಕೇಳಿ ಸರ್ ಜಯಬಿಡಿ ನೀವು ಹೋಗಿ ಡೈಲಿ ಎಷ್ಟು ಜನ ಬರ್ತಾರೆ ಸ್ವಲ್ಪ ಅದು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿಲ್ಲ ಬರೀ ನೀವು ಇದು ಮಾಡೋದಷ್ಟೇ ಎಷ್ಟು ಅವ್ರಿಗೆ ಅದು ನೀವು ಅದೇ ಬಿಡಿ ಜಾಗ ನೀವೇ ಹೋಗಿ ಹೌದಾ
ಕಡೆ ಇದೆ. ಯಾಕೆ ಸರಿ ಇಲ್ಲ ಇದು? ಐಸೂರಲ್ಲಿ ಯಾರು ಇಲ್ಲ ಸರ್. ಸಫಿಷಿಯೆಂಟ್ ಇಲ್ಲ. ಡಾಕ್ಟರ್ ಇರುವ ಆಶಯಲ್ಲಿ ಇದ್ದಾರೆ ಸರ್. ಪೋಸ್ಟ್ ಮಾಡಿರೋದು ಕೊಡಲಿಲ್ಲ ಕ್ವಾಲಿಫೈಡ್ ಯಾರು ಯಾವ ಹಾಂ ಇಲ್ಲ ಸರ್ ಇದು ತೋರ್ಸಕ್ಕೆ ಜರ ಟೈಮ್ ಸೇವ್ ಆಗುತ್ತೆ. ನಾರ್ಮಲ್ ಡೆಲಿವರಿ ನಮಗೂ ನಾರ್ಮಲ್ ಡೆಲಿವರಿ ಮಾಡೋದು ಜನಗಳಿಗೆ ಮಾತ್ರ ಮತ್ತೆ ಒಂದು ಸಿ ಸೆಕ್ಷನ್ ಆಗಿದ್ರೆ ಎಷ್ಟು ಚಾರ್ಜ್ ಮಾಡ್ಕೊಳ್ಳಿ ಎ ಪಿ ಎಲ್ಗಲ್ಲ ಫ್ರೀ ಗಲ್ಲ ಫ್ರೀ ತಂದು ತಿಂತಿದ್ದೀರಾ ಸರ್ ಸಾಯಂಕಾಲ ಕನ್ಸಲ್ಟೇಷನ್ ಇದೆ ಸರ್ ನೀವು ಕನ್ಸಲ್ಟೇಷನ್ ಮಾಡಲ್ಲ ಮೇಡಮ್. ನೀವು ಗೊತ್ತಾಯ್ತಾ ವಾರ ಕರ್ಕೊಂಡು ಬರ್ರಿ. ಎಷ್ಟು 100 ಚಿಲ್ಲರೆ ಇದ್ದಾರೆ ಮೇಡಮ್ ಒಟ್ಟು? ಏನು ಮಾಡ್ತೀರಿ? ಯಾರು ಅವ್ರು ಇಲ್ವಾ? ಸರ್ ಅಲ್ಲಿ ಇಬ್ರು ಇದ್ದಾರೆ ಅವರೇ ಅಂತ ಸರ್. ಈಗ ನಾವು ಮಾತಾಡ್ಸ್ಕೊಂಬಂದ್ರೆ ಅವ್ರು ಇದ್ದಾರೆ. ಹೇಳಿ ಅಷ್ಟು ಬಂದಿರ್ತಾವ ಇವನ್ನ ಯಾಕೆ ಇಲ್ಲ ಹೌದಾ ನಾನು ದುಡ್ಡು ಕೇಳ್ತಾವ ಫ್ರೀ ಹೇಳ್ಬೇಕು ನಮಗೆ. ಚೆನ್ನಾಗಿ ಬರ್ತಾ ನೀವು ನೋಡ್ಬೇಕಲ್ಲಪ್ಪ. कितने टाइम का इस मैं 11 बजे 11 ಗಂಟೆಗೆ ಸರ್. ನೀವು ಎಷ್ಟು ಗಂಟೆಗೆ ಬಂದ್ರಿ? 11 ಬಜೆ. ಸರಿ ವೈ ಕಮಿಂಗ್ ಡಿಸ್ಟರ್ಬ್ ಮಾಡಬಾರ್ದು. ನಾನು ನೋಡಿ ಚೆಕ್ ಮಾಡ್ತಾ ಇದ್ದೀವಿ. ಜಾಗ ಬಿಡಿ, ಜಾಗ ಬಿಡಿ. ಹೋಗಿ ಮುಂದೆ ಹೋಗಿ ಹೋಗಿಯಪ್ಪ. ಒಂದು ನಿಮಿಷ ತಡೆಯಮ್ಮ, ಫುಡ್ ನೋಡ್ತಾರೆ ಸಾಯರು. ಮಜ್ಜಿಗೆ, ಸಾಂಬಾರು, ಇದು ಹಸೆ ತರಕಾರಿ, ಇದು ರೈಸ್. ರೈಟ್ ಚೆನ್ನಾಗಿ ಕೊಡ್ತಾ ಇದ್ದೀರಾ? ಯಾರು ಕೊಡ್ತಾವ್ರಿ? ಎವ್ರು ಇಸ್ತಾಕೊಂಡಿದ್ದೀವಿ? ಎಷ್ಟು ಇಸ್ತಾವ ಇವಂತ? కేసేపోలు సార్ వాళ్ళు తెచ్చేసేది మేము వండి ఇచ్చేది ఎక్కడికి తెచ్చేసేవాళ్ళు? వాళ్ళు ఎక్కడి ఇంకా తెస్తారు అక్కడి నుంచే తెస్తారు ఏమో సార్ కేజీఎఫ్ ఇంకా ಕ್ಯಾರೆಟ್ ಏನು ಹಾಕಲ್ಲಮ್ಮ ಬೇರೆ? ಎಲ್ಲ ಇವತ್ತು ಏನು ಮಾಡ್ತಾರೆ? ಎಲ್ಲ ಹೋಗ್ಬೇಡ್ರಿ ಒಳಗಡೆ.
ಊಟ ಎಲ್ಲ ಇಲ್ಲಿ ಕೊಡ್ತಾರ ಮೆಡಿಸಿನ್ ಹಾಕಿ ಬರ್ಕೊಡ್ತಾರ ಅದೆಲ್ಲ ಇದು ತಗೊಂಡಿದ್ರಮ್ಮ ಅದಲ್ಲ ದುಡ್ಡು ಕೊಟ್ರಾ ಎಲ್ಲ ಎಕ್ಸ್ಪೈರ್ ಆಗಿದೆ. 2015 ಎಕ್ಸ್ಪೈರ್ ಫೆಬ್ರವರಿಗೆ ಆಗೋಗಿದೆ ಸರ್ ಇದೆ. ಆಲ್ಮೋಸ್ಟ್ ಟ್ಯಾಬ್ಲೆಟ್ಗೆಲ್ಲ ಫೆಬ್ರವರಿಗೆ ಕ್ಲೋಸ್ ಆಗಿದೆ ನೋಡಿ ಸರ್. ಇಲ್ಲ ಇದೆ ಕಾಣಿಸ್ತಿದೆ ಸರ್, ಫೆಬ್ರವರಿಗೆ ಆಗೋಗಿದೆ. ಅದು ಅಷ್ಟೇ ಫೆಬ್ರವರಿಗೆ ಆಗಿದೆ. ಎಕ್ಸ್ಪೈರ್ ಆಗಿದೆ ಸ್ವಲ್ಪ ಸಲ. ಎಕ್ಕತ್ತಿಸ್ತೀವಿ ಸರ್ ಹೊರಗಡೆ ಕ್ಲಿನಿಕ್ಲನಾ ಹಾಂ ಕ್ಲಿನಿಕ್ ಬಿಲ್ ಬಿಲ್ ಅವರೇ ಇಟ್ಕೊಂಡು ಯಾರು ಅಲ್ಲೇ ಇಟ್ಕೊಂಡು ಓಕೆ ಇದೇ ತಗೊಂಬಂದಿದ್ದು ಇದೇ ಕೊಟ್ಟಿದ್ದು ನಮ್ಮ ಹಾಸ್ಪಿಟಲ್ ಮೆಡಿಕಲ್ ಸ್ಟೋರ್ ತಗೊಂಡ ಇಲ್ಲ ಮೆಡಿಕಲ್ ಸ್ಟೋರಲ್ಲಿ ಆಚೆ ಕಡೆ ದುಡ್ಡು ಕೊಟ್ಟು ತಗೊಂಡು ಬಂದಿರೋದಾ? ಎಷ್ಟು ಕೊಟ್ಟೆ 180 ರೂಪಾಯಿ ತಗೊಂಡು. ಇದು ನಿಮ್ಮಲ್ಲಿ ಇಲ್ವಾ? ಅಲ್ಲ ನಿಮಗೆ ರೂಲ್ಸ್ ಗೊತ್ತಿದೆಯಾ ನಿಮ್ಮಲ್ಲಿ? ಒಂದು ನಿಮಿಷ ಸರ್, ಅದು ಅವೇರ್ ಆಫ್ ಇಂಜೆಕ್ಷನ್ ತಾಲೂಕು ಆಸ್ಪತ್ರೆ ಡೈಲಿ 10,000 ರೂಪಾಯಿ ಕೊಡ್ತಾರೆ. ಬಂದಿದೆ ಇಲ್ವಾ? ಮೆಡಿಸಿನ್ ಇಲ್ಲ ಅಂದರೆ ನೀವು ನೀವು ಕೊಡಬೇಕು ದುಡ್ಡು ಅವ್ರ ಕಡೆಯಿಂದ ಬರ್ಕೊಡೋದು. ಯಾವ ಡಾಕ್ಟರ್ ಬರ್ಕೊಟ್ಟಿದ್ದು? ಸತೀಶ್ ಡಾಕ್ಟರ್ ಕೆಳಗಡೆ ಕರೀದವ್ರು ನಿನ್ನೆ ಇವತ್ತಿಲ್ವಾ? ಇವತ್ತು ಹೋಗಿಲ್ಲ ನಾವು ಡೈರೆಕ್ಟ್ ಫೋಟೋ ಹಾಕ್ತಾರೆ. ಆಮೇಲೆ ನಿಮ್ಮ DHO ಸರ್ಕಲ್ ಇಶ್ಯೂ ಮಾಡಿದ್ದಾರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ನಿಮಗೆ? ನಿಮ್ಮ ಕಾಪಿ ಇದೆ ನಿಮ್ಮ ಹತ್ರ? ಕಾಪಿ ಇತ್ತು ನಿಮ್ಮ ಕಾಪಿ ತೋರಿಸಿ ಫಸ್ಟು. ಸರ್ಕಲ್ ಇಶ್ಯೂ ಮಾಡೋದು ಅವ್ರ ಸೈಡ್ ಡ್ರಗ್ಸ್ ಬರ್ಕೊಳಕ್ಕಿಲ್ಲ, ಎಲ್ಲ ಕೊಡಬೇಕು ಅಂತ ತೋರಿಸಿ. ಕಾಲ್ ದ ಸತೀಶ್ ಡಾಕ್ಟರ್. ಸತೀಶ್ ಸರ್ ಮುಂದೇನೋ ಪ್ರಾಬ್ಲಮ್ ನೋಡಿ ಹೇಳಾಗ್ತದೆ ಏನು ಏನು ಆಗಿಲ್ಲ ತಾನೆ ಅವನು ಓದ್ತಾನೆ ಅವನು ಜೊತೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಆಗ ಕಟ್ಟಿಂಗ್ ನೀವು ಮಾಡ್ತಾರೆ ಏನೋ ಆಗ್ತಾನ ಕಟ್ಟಿಂಗ್. ನಿಮ್ಮ ಅಪ್ಪ ಚೆನ್ನಾಗಿದ್ದಾರೆ ಏನು ತಿಳಿಸಿನ ಯಾಕೆ ಜಗಳ ಮಾಡ್ತಾರೆ? ಚೆನ್ನಾಗಿ ಓದ್ಕೊಂಡು ಒಳ್ಳೆ ಆಫೀಸರ್ ಆಗ್ಬೇಕು ನಾವು. ಏನಿನ ಹೆಸರು? ಗಿರೀಶ. ಚೆನ್ನಾಗಿ ಓದ್ಬೇಕನೋ ನೀನು ಹೊಡೆದಾಗ ನೋ ಯೂಸ್ ಕಣೋ. ಚೆನ್ನಾಗಿ ಓದ್ಬೇಕು ಒಳ್ಳೆ ಅಲ್ವಾ? ಫ್ರೆಂಡ್ಸು ಹೊಡೆದಾರ್ದು ಅವ್ರ ಫ್ರೆಂಡ್ಸ್ ಅಂದರೆ ಏನು ಹುಡುಗಿ ಲವ್ಗೆ ಹೊಡೆದಾರ್ದ್ರಾ? ಇನ್ನೇನು ಹಾಂ ಅದಕ್ಕೆ ಹಾಕೋದ ಬುದ್ಧಿ ಇಲ್ವಾ? ಸರಿ ಮಾಡ್ಬೇಕು ಅಲ್ಲೇ ಕಡೆ ಬುದ್ಧಿ ಇಲ್ವಾ? ಅಲ್ಲೇ ಕಡೆ ಅಂತ ಮುಂದೆ ಬರ್ಬೇಕು ಯಾವ ಹೊಡೆದಾರ್ಬಾರ್ದು. ಜೀಪ್ ಯಾಕೆ ಹೊಡೆದಾರ್ದು? ಏನಕ್ಕೆ? ಹಾಂ ಆಯ್ತು ಎಲ್ಲರೂ ಜನ ಅಗಲ ಮಾಡ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಬೇಕು. ಡಾಕ್ಟ್ರೆ ಹೂ ಇಸ್ ಇನ್ಚಾರ್ಜ್ ಹಿಯರ್? ಎಲ್ಲ ಒಂದೇ ಸರ್, ಬಟ್ ಹೂ ಇಸ್ ಇನ್ಚಾರ್ಜ್ ಹಿಯರ್? ಏನು ಎಕ್ಸ್ಪೈರ್ ಇಟ್ಕೊಂಡು ಎಷ್ಟು ಸರ್ವಿಸ್ ಆಗಿದೆ ನಿಮಗೆ? 5 years ಆಯ್ತು. ನಾನು ಬೇಡವಾ? ಇದು
ಫೆಬ್ರವರಿ ಇವಾಗ ಎಲ್ಲಿದ್ದೀವಿ? ಏಪ್ರಿಲ್ ಇದ್ದೀವಿ. ಏನು ಮಾಡ್ತಾ ಇದು? ಏನು ವಾಟ್ ಫಾರ್ ಯೂಸ್ ಸರ್? ಆಂಟಿಬಯೋಟಿಕ್ ಎಕ್ಸ್ಪೈರ್ ತಿನ್ಬೋದಾ? ಅರ್ಥ ಆಗ್ತಾ ಇಲ್ಲ. ನೀವೇನು ದನಗಳು ಕೊಡ್ತಾ ಇದ್ರೆ ಮನುಷ್ಯರು ಕೊಡ್ತಾ ಇದ್ರೆ ತಾಯಿ ಏನಾಗಿದ್ದೀರಿ ನೀವು? ನರ್ಸಿಂಗ್ ಆಫೀಸರ್. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ? 5 ಇಯರ್ಸು. ಆ್ಯಮ್ನೆಸ್ ಬರ್ತಾ ಲಕ್ಷ್ಮೀನಾ ನಿಜ ನೋಡ್ರಿ. ಕಟ್ ಮಾಡಿದ್ರೆ ಮೇಲೆ ಇದೆ ಭಾಗ. ಎಲ್ಲ ಒಂದು 10 ಇರುತ್ತೆ ಬಾಟಲ್. ಅದೇನಾ ಒಳ್ಳೆಲ್ಲ ಇಟ್ಕೊಳಕ್ ಬರೋದಿಲ್ಲ. ನಮ್ಮವ್ರು ಫೋಟೋ ಹಿಡ್ಕೊಂಡು ಡ್ರಗ್ಸ್ ಯಾವುದೇ ಕಾರಣಕ್ಕೆ ಆಚೆ ಬರ್ಕೊಡ್ಬಾರ್ದು, ನೀವು ಕೊಡಬೇಕು ಅಂತ ನಿಮ್ಗೆ ಗೊತ್ತಿದೆ ಇಲ್ವಾ? ಗೊತ್ತಿದ್ದು ಯಾಕೆ ಬರ್ಕೊಟ್ಟಿದ್ದೀರ ಅವ್ರಿಗೆ ಆಚೆ? ಇಸ್ ಇಟ್ ನಾಟ್ ಎ ಡಿಲೆಕ್ಷನ್ ಆಫ್ ಡ್ಯೂಟಿ ಡಾಕ್ಟರ್? Like it was there at the wall, sir. Then why you want outside? ಅವ್ರು ಔಟ್ಸೈಡ್ ಕ್ಲಿನಿಕ್ ಬುಕ್ ಮಾಡ್ಕೊಂಡಿದ್ದೀರಾ? Then you answer me please. If you are aware of the settler issue by DHO, in spite of the knowing settler, if you are still given outside, is it not a direction of duty and violation of the district health officer directions? No, sir. Actually, it was given to the ward, sir, instruction. They have brought it from outside, sir. No, don't tell lies, sir. Sir, ತಪ್ಪಾಗಿ ಒಪ್ಕೊಬೇಡಿ. Don't repeat again. No, sir. I won't repeat, sir. Just stop us. It is available in the ನಿಮ್ಮ ward. ಸ್ಟಾಫ್ ನರ್ಸ್ ಕರ್ಕೊಂಡು ಬಾಯ್ ಮಾಡ್ಕೊಳ್ಳಿ. ಎಲ್ಲ ಎಕ್ಸ್ಪೈರ್ ಮಾತು ಕೊಡ್ತಾ ಇದಾರಲ್ಲಿ. ಏನು ಮಾಡ್ಬೇಕು? ಸ್ಟಾಫ್ ನರ್ಸ್ ತಗೊಂಡು ಇಲ್ಲ ಡಾಕ್ಟರ್ ಆಚೆ ಬರ್ಕೊಡ್ತಾರೆ, ಎಕ್ಸ್ಪೈರ್ ಮಾತ್ರ. ಇದೇನು ಗೌರ್ಮೆಂಟ್ ಹಾಸ್ಪಿಟ್ಲ? ಗೌರ್ಮೆಂಟ್ ಇದು ದನಗಳ ಆಸ್ಪತ್ರೆನ? ಸ್ವಲ್ಪ ಜಾಗ ಬಿಡಿಯಪ್ಪ. ಹೌದ್ರಿ, ಕೊಡಬೇಕು. ಸರ್ಕ್ಯುಲರ್ ನಾವೇ ಮಾಡಿಸಿದ್ದೀನಿ ಡಿಸ್ಟ್ರಿಕ್ಟ್ ಇದರಲ್ಲಿ. ಅವ್ರು ಗೊತ್ತಿದೆ, ಅವ್ರು ಬರ್ಕೊಳ್ಳೋದು. ಡೋಂಟ್ ಬಾದರ್. ಅವ್ರು ಬರ್ಕೊ. ಈ ನೀರು ನೀವು ಆಚೆ ತಂದಿದ್ದ ಅವ್ರೇನು ಕೊಡಲ್ಲ. ಡಾಕ್ಟ್ರೇ, ನಾವು ಸರಿ ಮಾಡಿ ಗೊತ್ತಾಗ್ತೀವಿ. ನೀವೆಲ್ಲ ಏನಿಲ್ಲ ಅನ್ನೋದೇನು ನಮ್ಮ ಕೈ ಕಟ್ಟಾಗ್ತಿದೆಲ್ಲ. ದೊಡ್ಡವರ ನಿಮ್ಮ ಹೆಣ್ಮಕ್ಳಿಗ ಜಮೀನ್ ಡಿಸ್ಪ್ಯೂಟಾ? ಹೆಣ್ಮಕ್ಳು ನಿಮ್ಮ ಅಕ್ಕಂಗಿರ ಅವ್ರು ಮದುವೆ ಆಗಿದಾರ? ಅವ್ರು ಬೇಕು ಅಂತಾನ? ಹಬ್ಬಕ್ಕೆ ಅಷ್ಟೇ ವಹಿಸ್ಕೊಂಡೋಗಿದ್ದು ಬಂದ್ರಿ, ಬಟ್ಟೆಗೆ ಇಸ್ಕೊಂಡು ಬಂದಿದ್ದೀನಿ ಅಂತ ಕರ್ದ್ವಿ ಸರ್. ಮತ್ತೆ ನಮ್ಮ ಮಾವ ಇಲ್ಲ ಮೇಲೆ ಇಲ್ಲ, ನಮಗೂ ಭಾಗ ಬಿಡ್ಬೇಕು ಮನೆಯಲ್ಲಿ. ಎತ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬೇಕಾಯ್ತು. ಅದಕ್ಕೆ ಬಿಟ್ಬಿಟ್ಟು ಸರ್, ನಮ್ಗೆ ನ್ಯಾಯ ಬೇಕಷ್ಟೇ ಸರ್. ಬಿಟ್ಬಿಟ್ಟಿನಿ ಸರ್. ತಾಳಿ ಎಲ್ಲ ಕಿತ್ಬಿಟ್ಟಿದ್ದಾರೆ
ಮಾಡಿದ್ದಾರೆ ಸರ್, ಫೋನ್ ಎಲ್ಲ ಕೇಸ್ ಹೊಡೆದಾಕಿ ಕೊಟ್ಟಿದ್ದೀರಾ? ಕೇಸ್ ಲಿಸ್ಟ್ ಮಾಡಿದ್ದೀರಾ? ಮಾಡಿ ಸರ್. ಮದುವೆ ಆದಕ್ಕಿಂತ ಇದೇ ಕೆಲಸನೇ ಸರ್ ನಮಗೆ. ಕೇಸ್ ಲಿಸ್ಟ್ ಆಗಿದೆ ಸರ್. ಪೊಲೀಸವ್ರು ಬಂದಿದ್ರಾ? ಇಲ್ಲ ಸರ್, ಬಂದಿಲ್ಲ. ಹಾಂ, ನೀವ್ಯಾರು? ಅಲ್ಲಪ್ಪ, MLC ಮಾಡಿಸಿ ಬರ್ತಾರೆ ಪೊಲೀಸ್ನವರು. ಡಾಕ್ಟ್ರೇ, MLC ಮಾಡ್ಕೊಂಡು ನೀವು MLC ಮಾಡಿಸಿದ್ರೆ ಬರ್ತಾರೆ. ಡಾಕ್ಟ್ರ್ ಇದು ಬಂದಿಲ್ಲ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ ಅವರು. ಸರ್ ಇಲ್ಲಿ ಇನ್ಫಾರ್ಮ್ ಮಾಡಿದ್ದೀವಿ ಸರ್. ಯಾರು ಪೊಲೀಸ್? ಅಲ್ಲ MLC ಮಾಡಿದಾರ ಫಸ್ಟ್ ಇವರು. ಮಾಡಿ ಸರ್, MLC ಮಾಡಿದ್ದೀವಿ ಸರ್. ಇನ್ಫಾರ್ಮೇಷನ್ ಮೊನ್ನೆ ಆಗಿರೋದು ಸರ್ ಇದು. ಟೌನ್ ಅವ್ರು ಕರೀದು ನೋಡಿ ಟೌನ್ ಅಂತ ನೋಡ್ರಿ. ಅವ್ರು ಹೊರದಾಗ ಮಗು ನಾವು ಕೈ ಕಾಲಲ್ಲಿ ಮುದ್ದಾಕಿದ್ದಾರೆ. ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೋಡಿ ಚೆಕ್ ಮಾಡಿಸ್ತೀವಿ. MLC ಕೊಟ್ಟಿದ್ದು ಇಮಿಡಿಯೇಟ್ ಆಗಿ ಕೇಸ್ ಲಿಸ್ಟ್ ಮಾಡಬೇಕು. ಆಮೇಲೆ ಕಾನೂನು ಪ್ರಕಾರ ಆಗಿದೆ. ಅದು ಗಂಡ ಹೆಂಡತಿ ಏನು ಮಾಡ್ತಾರೆ ಅವರು? ಮಾರ್ನಿಂಗ್ ಇಲ್ಲ. ಸಿಲಿಂಡರ್ ಆಚೆ ಇದೆ ಸರ್. ಈ ಸಿಲಿಂಡರ್ಲೆಲ್ಲ ಯಾಕೆ ಹೊರಗಡೆ ಇತ್ತು ಡಾಕ್ಟ್ರೆ? ಒಳಗಡೆ ಡೇಂಜರ್ಸ್ ರೀ, ಆಚೆ ಜಾಗ ಇಲ್ಲ. ಪೈಪ್ಲೈನ್ ಹಾಕಿ ಹೊರಗಡೆ ಹಾಕಿ. ಇದು ಒಳಗಡೆ ಇಟ್ಟು ಸಿಲಿಂಡರ್ ಚಿಕ್ಕಂಬಂದು ಅಷ್ಟೇ ಫುಲ್ ಬ್ಲಾಸ್ಟ್ ಆಗೋಗುತ್ತೆ. ಒಳಗಡೆ ಸಿಲಿಂಡರ್ ಸರ್ ತಪ್ಪು. ಎಷ್ಟು ಜನ ಬರ್ತಾರೆ ಡಯಾಲಿಸಿಸ್ ಪರ್ ಡೇ? 9 ಮೆಂಬರ್ಸು. ಎಷ್ಟು ಅವರ್ ಆಗ್ತೀನಿ? ಎಷ್ಟು ಆಯ್ತು ನಮಗೆ? ಸಾಯಲ್ವಾ? ಅಲ್ಲ, ಏನು RO ಪ್ಲಾಂಟ್ ಅಂತ ಎಲ್ಲಿದೆ ಪ್ಲಾಂಟು ಒಳಗಡೆ? ಇದನ್ನ ಒಂದು ಪೈಪ್ ಇಟ್ಟು ಆಚೆ ನಿಲ್ಲೋ ಹಂಗೆ ಮಾಡಿ ಇದೆಲ್ಲ ಹಿಂಗೆ ಹೋದ್ರೆ ಹಿಂಗೆ ಕಟ್ಟೆ ಎಲ್ಲ ಕಟ್ಟಿದ್ದು ಕಟ್ಟೆ ಇರುತ್ತೆ. ನಂಗೆ ಅರ್ಥ ಆಗ್ತಾಯಿಲ್ಲ. ನೀಟಾಗಿ ಒಂದು ದೊಡ್ಡ ಮಧ್ಯೆ ಒಂದು ಇದು ಮಾಡ್ತು ಹಸಿಕಾದ್ರೆ ಹೋಗ್ತಾ ಇರ್ತಲ್ಲ. ಶಕ್ಯ ನಮಗೂ ಸಂಬಂಧ ವಾಶ್ ಕೊಟ್ಟಿದ್ದೀವಿ, ಇಲ್ಲ ಅಂದ್ರೆ ಬ್ಲಡ್ ಬಿದ್ದಿದೆ. ಎಷ್ಟು ಜನ ಬರ್ತಾರೆ? HIV ಎಷ್ಟು ಜನ ಇದ್ದಾರೆ? 200. ಅಲ್ಲ ಸರ್, ನಾನು ಮಾತ್ರೆ ತಗೊಳ್ತಾ ಇದ್ದಾರೆ. ನೀವು ಐಡೆಂಟಿಫಿಕೇಶನ್ ತಾಲೂಕಲ್ಲಿ. ಹಾಂ ಸರ್, ನಮ್ದು ಈಗ ಮುಳಬಾಗಿಲು ತಾಲೂಕು ಆಸ್ಪತ್ರೆ. ಎಲ್ಲ ಪೇಷಂಟ್ಗೂ ಗೊತ್ತಾಗಬೇಕು ಇಂಥ ಕಡೆ ಸಿಗುತ್ತೆ ಅಂತ. ಅವರೇ ಹಿಡ್ಕೊಂಡ್ಬರ್ತಾರೆ. ಇನ್ಸ್ಟಾಲ್ ಮಾಡಿ ಕೆಲಸ ಮಾಡ್ತಾ ಇಲ್ಲ. ಬರ್ಕೊಳ ಏನು ಮಿಷಿನ್ ಎಕ್ಸೆಲ್ ಮಿಷಿನ್ ಇದು? ಏನಕ್ಕೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂದರೆ ಫಿಕ್ಸ್ ಮಾಡಿ ಯಾವ ಟೆಸ್ಟ್ ಮಾಡಿಲ್ಲ? ಇಲ್ಲ ಮಾಡಿದೆ ಸರ್. ಎಷ್ಟು ಕೆಲಸ ಮಾಡ್ತಾ ಇದೆಯಾ? ಎಷ್ಟು ದಿವಸ ಕೆಲಸ ಮಾಡ್ತಾ ಇದೆ? ನಿಂತೋಗಿದೆ ಅಷ್ಟೇ. ಎಷ್ಟು ದಿವಸ ಅದು ಇನ್ಸ್ಟಾಲ್ ಮಾಡಿ? 6 months ಇನ್ಸ್ಟಾಲ್ ಆಯಿತು. ಡಾಕ್ಟರ್ ಸರ್ ಹೇಳಿ ಏನು ಮಾಡಿದೆ? ನೋ ಟೆಸ್ಟ್. 6 months ಇನ್ಸ್ಟಾಲ್ ಆಗಿದೆ, ನೋ ಟೆಸ್ಟ್. ಡಾಕ್ಟರ್ ಯಾರು? ದೇವಂತರ ಇಲ್ಲಿ ಅಲ್ಲಿಟ್ಟ ಕೆಲಸ ಮಾಡ್ಬೇಕಲ್ಲ. ಡಾಕ್ಟರ್ ದಿನ ಆಫೀಸ್ ಬಂದ್ರೆ ಕೆಲಸ ಮಾಡ್ಬೇಕು. ಇಲ್ಲಿ ಸುಮ್ಮನೆ ಕುತ್ಕೊಂಡಿದ್ದೆ ಹೋದ್ರೆ ಅದು ಡಾಕ್ಟರ್ ಅಂತಾರ. ಹಾಂ
200 ಮಾಡ್ಬೋದು, ಅದು ಈಗ 6 ತಿಂಗಳು ಸುಮ್ಮನೆ ಮಲಗಿದೆ. ನೀವೆಲ್ಲ ಬಂದು ಜನ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ನನಗೆ ಗೊತ್ತಿಲ್ಲ ಸರ್, ನಾನು ಇನ್ಚಾರ್ಜ್ ಯಾರು ಇನ್ಚಾರ್ಜ್ ಡಾಕ್ಟ್ರು? ಸುರೇಂದ್ರ ಯಾರು ಏಮೋ? ಸ್ಟೇಟ್ ಸಪ್ಲೈ ಫುಲ್ ಸೆಟಪ್ ಇನ್ಸ್ಟಾಲೇಷನ್ ಆಗಿದೆ ಸರ್. ಬಂದು ಹ್ಯಾಂಡ್ ಓವರ್ ಮಾಡಿದೆ ಸರ್. ರಿಪೀಟೆಡ್ ಅವ್ರಿಗೆ ಯಾರು ಮಾಡಬೇಕು? ಕೊಡಿ, ನೀವು ಬರ್ದಿರೋ ಲೆಟರ್ಸ್ ಕೊಡಿ, ಏನು ಕರೆಸ್ಪಾಂಡೆನ್ಸ್ ಮಾಡಿದ್ದೀರಾ? 15 ದಿವಸ 1 ತಿಂಗಳು ಏನು ಕೊಡಿ, ಏನು ಕರೆಸ್ಪಾಂಡೆನ್ಸ್ ಮಾಡಿರೋ ಆಫೀಸರ್ ಯಾರು ಎಲ್ಲ ಕೇಳಿದ್ರೆ ಆಫೀಸ್ ಇರ್ತೀರಾ? ಆಫೀಸ್ ಕೇಳಿದ್ರೆ ಕೋಲಾರ ಡಿಸ್ಟಿಕ್ ಅಲ್ಲಿ ಈಟಿಂಗ್ ಮೀಟಿಂಗ್ ಏನಾಗಲ್ಲ. ಆಯ್ತು, ಡಿ ಸಿಗೆ ಹೇಳ್ತೀನಿ ಬಿಡಿ. 6 ತಿಂಗಳ ಮಿಷನ್ ಎಷ್ಟು ಕೋಟಿ ಖರ್ಚಾಗಿದೆ ಅದಕ್ಕೆ? ಎಷ್ಟು ಲಕ್ಷ ಅದು ಮಿಷನ್ ಅಂದಾಜು? ಅಮ್ಮ ಎಷ್ಟು ಬೆಲೆ? ಅಂದಾಜು ಬೆಲೆ ಎಷ್ಟಮ್ಮ? 20 ಲಕ್ಷ ಇರುತ್ತಾ? 30 ಆಟೋಮ್ಯಾಟಿಕ್ ಮಷೀನ್ ಸರ್. ಒನ್ಸ್ ಯು ಕೀಪ್ ಇಟ್ ಸಿಸ್ಟಮ್ ಅಲ್ಲಿ ರಿಪೋರ್ಟ್. ಅದು ಹೆಸರು ಬರ್ಕೋ, ಚೆಕ್ ಮಾಡಿ ನಮ್ಮ ಗೂಗಲ್ ಅಲ್ಲಿ. ಕಾಸ್ಟ್ ಆಫ್ ದಿಸ್ ಮಿಷನ್ ಅಲ್ಲೇ ಬಂದ್ಬಿಡ್ತದೆ. 25-30 ಲಕ್ಷ. ಓಕೆ ಸರ್. ಓಕೆ ಥ್ಯಾಂಕ್ ಯು. ಗುರುವಾರ ಸ್ಪೆಷಲ್ ಸರ್, ಆ ಕಡೆ ಎಲ್ಲ ಬಂದಾಗಿದೆ ಸರ್. ಅಲ್ಲಿ ಆಫೀಸ್ ಎಲ್ಲಾಗಿದ್ದು ಟೆಸ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಎಷ್ಟು ಜನ ಕೊಟ್ರಿ? ಇದು ಇವಾಗ ಏನು ಡಿಸ್ಪೆನ್ಸ್ ಆಗಿಲ್ಲ, ಹಾಕಿದೆ ಅದು. ಆಯ್ತು, ಈಗ 3 days ಅಲ್ಲಿ ಯಾವ್ದಾದ್ರು ಕೊಟ್ಟಿದ್ದೀರಾ? ತಿಂಗಳು ಕೊಟ್ಟಿದ್ದೀರಿ? ತಿಂಗಳು ಕೊಟ್ಟು 8,15,000 ಕಾಸ್ಟ್ ಕೊಡ್ತಾರೆ. ಹಂಗೆ 30 ಲಕ್ಷ ಅಂತ ಈಗ ವೆಬ್ಸೈಟಲ್ಲಿ ಚೆಕ್ ಮಾಡೋದು. ಇಲ್ಲ, 30 ಲಕ್ಷ ಚೆಕ್ ಮಾಡೋದಂತೆ ಅಲ್ಲ, ವೆಬ್ಸೈಟಲ್ಲಿ ಚೆಕ್ ಮಾಡಿ. ವೆಬ್ಸೈಟ್ ಅಲ್ಲ, ಟೆಂಡರಲ್ಲಿ ಹಂಗೆ ಬರ್ಕೊಳ್ತೇನೆ. ಹಾಂ, ಈ ಕಡೆ ಎಲ್ಲ ಬನ್ನಿ ಗೌರ್ಮೆಂಟ್ ಏನು ಹೆಸರು? ಗುಂಡೆ ಹಾಕಿ ಬಟನ್ ಹಾಕು. ಬನ್ನಿ. ಇದೊಂದು ಫೋಟೋ ಕೊಡಿ. ಈ ಕಡೆ ಬರೋ ಜಾಬ್ ಬಿದ್ದೋಗ್ತೀರಾ? ಡಾಕ್ಟ್ರೆ, ಡೂ ಸಮಥಿಂಗ್ ಫಾರ್ ಯರ್ ಇಮಿಡಿಯೇಟ್ಲಿ. ಇದೊಂದು ಇದು ಮಾಡಿ. ಯಾರು ಕ್ಯಾರೇ ಮಾಡೋದು ಸರ್? ನೀನೇನು ಮಾಡ್ತೀನಿ ಮಾಡ್ಕೋ. ರೀ, ಪೊಲೀಸ್ ಎಲ್ಲ ಜಪ್ತಿ ಮಾಡ್ತಾರೆ ಕಾರ್. ಪೊಲೀಸ್ ಸರ್, ಯಾರು ರೆಗ್ಯುಲರ್ ಇನ್ಸ್ಪೆಕ್ಟರ್ ಕರೆಸಿ